ಅಪ್ಪ ಹೊಟ್ಟೆ ಹಸು ಅನ್ನೋದು ಏನು ಅಂತ ಇವತ್ತು ಗೊತ್ತಾಯ್ತು ನನಗೆ. ಅನ್ನೋದು ಋಣ ಇದೆ ಅಲ್ಲ, ಎಲ್ಲಿ ನಮಗೆ ಋಣ ಇರುತ್ತೆ ನಾವು ಅಲ್ಲೇ ತಿನ್ನೋಕ್ಕಾಗೋದು. ಹೆಂಗಿದೆ ನೋಡಿ, ಫುಲ್ಲಿ ಮೌಂಟೇನ್ಸು, ಅದ್ರ ಕೆಳಗಡೆ ರಿವರ್ ಅಲ್ವಾ ಇದು, ಬ್ಯಾಕ್ ವಾಟರ್ ಅಂತ ಅನ್ಕೋತೀನಿ. ಎಂಟ್ರಿ ಅಂತ ಹಾಕಿದ್ದಾರೆ. ವಾವ್, ಬ್ಯೂಟಿ ಮೆನ್. ಏನಿದೆ ನೋಡಿ ಪ್ಲೇಸು, ಸಕ್ಕತ್ತಾಗಿದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಎಕ್ಸಾಮಿ ಕಿಡ್. ವೆಲ್ಕಮ್ ಬ್ಯಾಕ್ ಟು ಎಕ್ಸಾಮಿ ಕಿಡ್ ಯೂನಿವರ್ಸ್. ಸೊ ನಿನ್ನೆ ನಾವು ಒಂದು Y3ಲಿ ಸ್ಟೇ ಆಗಿದ್ದೀವಿ. ನೋಡ್ಬೋದು ಇದು ನಮ್ಮದು ಸ್ಟೇ. ಸೊ ಸ್ಟೇ ಅಂತೂ ಬ್ಯೂಟಿಫುಲ್ ಆಗಿತ್ತು, ಒಂದೊಳ್ಳೆ ಅಟ್ಮಾಸ್ಫಿಯರು. ನಿನ್ನೆ ಒಂದು 8 o'clock ಬಂದಿದ್ದರಿಂದಾಗಿ ನಿಮಗೆ ಕಂಪ್ಲೀಟಾಗಿ ಸ್ಟೇ ತೋರ್ಸೋಕ್ಕಾಗಿರಲಿಲ್ಲ. ಇವತ್ತು ಪ್ಲಾನಿಂಗಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ ಸ್ನೇಹಿತರೆ. ಯಾಕೆಂತಂದರೆ ನಿನ್ನೆ ಒಬ್ರಿಗೆ ಆನೆ ತುಣಿದ್ಬಿಟ್ಟು ಅವರು ಸತ್ತೋಗಿದ್ದಾರೆ. ಅದಕ್ಕೆ ವಯನಾಡ್ ಫುಲ್ ಬಂದ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಯೂಶ್ವಲಿ ನಾವೇನು ಪ್ಲ್ಯಾನ್ ಹಾಕಿದ್ದೋ ಅದಕ್ಕೆ ಸ್ವಲ್ಪ ಚೇಂಜಸ್ ಇದೆ ಪ್ಲ್ಯಾನ್ ಇವತ್ತು. ಸೊ ನಾವು ಆ್ಯಕ್ಚುಲಿ Y3ಇಂದ ರೈಡ್ ಸ್ಟಾರ್ಟ್ ಮಾಡಿ ಬಾಣಾಸುರ ಸೀ ಗೋಟ್ ರೆಸಾರ್ಟಲ್ಲಿ ಇವತ್ತು ಸ್ಟೇ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಬಂದಾಗಿರೋದ್ರಿಂದ ನಮಗಿದೆ, ನಾವು ಡೈರೆಕ್ಟಾಗಿ ಹೋಗ್ತಿರೋದು ಇವತ್ತು ಬಾಣಾಸುರ ರೆಸಾರ್ಟ್ಗೆ. ಸೊ ಹೊರಗಡೆ ಬಂದಮೇಲೆ ಈ ಥರ ಎಲ್ಲ ಚೇಂಜಸ್ ಆಯ್ತಾ ಇರ್ತದೆ, ಏನೂ ಮಾಡೋಂಗಿಲ್ಲ. Y3 ಕರ್ನಾಟಕದಲ್ಲಿ ಕೊಡುಗೆ ಹೆಂಗೋ ಹಂಗೆ ಕೇರಳದಲ್ಲಿ Y3 ವಯನಾಡೆಲ್ಲ ತುಂಬ ಫೇಮಸ್ ಪ್ಲೇಸು. ಇನ್ ಕೇಸ್ ನೆಕ್ಸ್ಟ್ ಯಾರಾದರೂ ಪ್ಲ್ಯಾನ್ ಮಾಡ್ತೀರಾ ಅಂತಂದರೆ ನಂಬರ್ ನೋಟ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಸ್ಟೇ ಇದು. ಇದು ನಾವು ಸ್ಟೇ ಮಾಡಿದ್ದಿದ್ದು. ಇಲ್ಲಿದ್ದಾರೆ ನೋಡಿ, ಬಾಲ್ಕನಿ ಇದೆ ರೆಡಿ. ಸೊ ನನಗೆ ತುಂಬ ಖುಷಿಯಾಗಿದೆ ಏನಂತಂದರೆ ಇಲ್ಲಿ ಗಾರ್ಡನ್ ಇದೆಯಲ್ಲ, ಗಾರ್ಡನ್ ಅಂತೂ ಅಲ್ಟಿಮೇಟ್ ಆಗಿದೆ. ನೋಡ್ಬೋದು ನೀವು. मौसम तो ऐसा लग रहा है दिल गार्डन गार्डन हो रहा है. बहुत मजा आ रहा है यहाँ पे. क्या लबे सीरी सा लग रहा है, दिल गार्डन गार्डन. ये ಎಕ್ಸಾಮಿ ಕಿಡ್ ಯೂನಿವರ್ಸ್. ಆಮೇಲೆ ನೋಡಿ ಕಂಪ್ಲೀಟ್ ಸುತ್ತ ಗಾರ್ಡನ್ನು, ಚಿಕ್ಕದೊಂದು ಇದಿದೆ. ರೂಮ್ ಆಲ್ರೆಡಿ ನಾನು ಲಾಸ್ಟ್ ಬ್ಲಾಗಲ್ಲಿ ನೈಟಲ್ಲಿ ತೋರಿಸಿದ್ದೀನಿ. ಇವಾಗಂತೂ ಕಂಪ್ಲೀಟ್ ಮೆಸ್ಸಪ್ ಆಗಿದೆ. ಗೊತ್ತಲ್ಲ ಬೈಕರ್ಸ್ ಅವ್ರದ್ದು ರೂಮ್ ಹೆಂಗಿರುತ್ತೆ ಅಂತ. ಸೊ ಇಷ್ಟು ಸ್ಪೇಸ್ ಇದೆ. ಬಾಣಾಸುರ ರೆಸಾರ್ಟ್ ಇದೆಯಲ್ಲ, ಅದು ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟು. ನಾನು ಗೂಗಲ್ ಮಾಡಿದಾಗ ನಾನು ಫಸ್ಟ್ ನೋಡಿದೆ ಪೂಲ್ ಹೆಂಗಿದೆ ಅಂತಂದರೆ ಕಂಪ್ಲೀಟಾಗಿ ಒಂದು ಪೂಲ್ ಕೆಳಗಡೆ ಫುಲ್ ಮೌಂಟೇನ್ಸು, ಅದ್ರ ಬ್ಯಾಕಲ್ಲಿ ಬ್ಯಾಕ್ ವಾಟರ್ಸು. ಬ್ಯೂಟಿಫುಲ್ ಆಗಿದೆ. ಬಟ್ ಏನು ಅಂತಂದರೆ ಇವತ್ತು ಕರ್ಫ್ಯೂ. ನನ್ನ ಪ್ರಕಾರ ಬೆಳಗಿಂದ ಎಲ್ಲ ವೆಹಿಕಲ್ಸ್ ಓಡಾಡ್ತಿದೆ. ಬನ್ನಿ ನೋಡೋಣ, ಒಂಥರ ಮಜಾ ಆಗಿರುತ್ತೆ ಬ್ಲಾಗ್ ಹೆಂಗೆ ಅಂತ. ಕಮ್ ಲೆಟ್ಸ್ ಗೋ. ಬೈಕ್ ಗೇಜಸ್ ಎಲ್ಲ ಪ್ಯಾಕ್ ಮಾಡೋಣ, ಮಾಡಿ ಒಂದು ಮೋಟೋ ಬ್ಲಾಗಿಂಗ್ ವ್ಯೂವಲ್ಲಿ ಸಿಗೋಣ. ನನ್ನೆಲ್ಲ ಭಾವಗಳು ನಿನಗೆಂದೇ ಉಳಿತಾಯ, ಅದ ನೀನೆ ದೋಚಿದರೆ ನಾನಂತೂ ನಿರುಪಾಯ. ಏನು ಹೇಳಬೇಕು ಅಂದೇನದು. ಓಕೆ ಗೈಸ್, ಟೈಮ್ ಟು ಮೂವ್. ಏನು ಬಿಟ್ಟಿಲ್ಲ ಅಂತ ಅನ್ಕೋತೀನಿ. ಸೊ ನಾವು ರಿಟರ್ನು ಕಲ್ಪಟ್ಟ ಹೋಗ್ತಾ ಇದ್ದೀವಿ. ಕಲ್ಪಟ್ಟದಲ್ಲಿ ಒಂದಿಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ, ನಮಗೆ ಇನ್ವೈಟ್ ಮಾಡಿದವರು. ಅವ್ರನ್ನ ಪಿಕಪ್ ಮಾಡಿ ಅಲ್ಲಿಂದ ಸ್ಟ್ರೇಟು ಬಾಣಾಸುರ ಸೀ ರೆಸಾರ್ಟ್. ನನಗೆ ಈ ರೈಡಲ್ಲಿ ತುಂಬ ಖುಷಿಯಾಗಿದೆ ಏನು ಅಂತಂದರೆ ಟೂರಿಸಮ್ ಡಿಪಾರ್ಟ್ಮೆಂಟು ಈ ರೈಡಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಅದಕ್ಕಾಗಿ ನಮಗೆ ಒಂದು ಬ್ಯೂಟಿಫುಲ್ ರೂಟ್ ಸಿಗುತ್ತೆ. ನಾರ್ಮಲ್ ಡೇಸಲ್ಲಿ ನಾವು ಬರ್ತೀವಿ ಅಂತಂದರೆ ಆ ರೂಟ್ ತೊಗೊಳಕ್ಕಾಗಲ್ಲ, ನಿಮಗೆ ಸ್ಪೆಷಲ್ ಪರ್ಮಿಷನ್ ಎಲ್ಲ ತೊಗೋಬೇಕು. ಬಟ್ ಇವಾಗ ಆದರೆ ಇವರು ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಆರ್ಗನೈಸ್ ಮಾಡಿರೋದ್ರಿಂದ ರೂಟಲ್ಲಿ ಪರ್ಮಿಷನ್ ಇದೆ. ನೀವು ನಿನ್ನೆ ಬ್ಲಾಗಲ್ಲಿ ನೋಡಿರ್ತೀರ ಎಷ್ಟು ಜನ ಪೊಲೀಸ್ ಅಂತಂದರೆ ವಯನಾಡು ಎಂಟ್ರ್ ಆಗ್ತಿದ್ದಂಗೆ ಕಂಪ್ಲೀಟ್ ಎಲ್ಲ ಕಡೆ ಪೊಲೀಸ್ ಇದ್ದರು. ನಾನು ಅಂದ್ಕೊಂಡೆ ಇವತ್ತು ನಾವು ಹೊರಗಡೆ ಬಂದಂಗೆ ಅಂತ. ನೋಡಿದ್ರೆ ಅಷ್ಟೇನು ಬಿಸಿ ಕಾಣ್ತಾ ಇಲ್ಲ. ಬಟ್ ಇವತ್ತು ಪೊಲೀಸವರು ಅಷ್ಟು ಜನ ಇಲ್ಲ. ಮೋಸ್ಟ್ಲಿ ಯಾವುದೋ ಮೇನ್ ಸಿಟೀಸಲ್ಲಿ ಹಾಕಿರ್ತಾರೆ ಅಂತ ಅನ್ಕೋತೀನಿ ನಾನು.
ಹಲೋ ವಿಕಿ ಹಾಯ್ ಸರ್ ಸೂಪರ್ ಸೂಪರ್ ಸ್ನೇಹಿತರೆ, ಇವ್ರ ಹೆಸರು ರಾಜೇಶ್, ವೈನಾಡ್ ರಾಯಲ್ ರೈಡರ್ಸ್ನ ಮೆಂಬರ್. ವೈನಾಡ್ ಬಂದಾಗಿರೋದ್ರಿಂದ ನಾವು ರೀಚ್ ಆದ ತಕ್ಷಣ ನನಗೆ ಬಂದ ಕ್ವಶನ್ನು, ಪೆಟ್ರೋಲ್ ಎಲ್ಲಿ ಸಿಗುತ್ತೆ, ಊಟಕ್ಕೆ ಏನು ಮಾಡೋದು, ಆಮೇಲೆ ಎಲ್ಲಿ ಸ್ಟೇ ಮಾಡೋದು ಅಂತ ತುಂಬ ಕನ್ಫ್ಯೂಷನ್ ಇತ್ತು. ಬಟ್ ರಾಜೇಶ್ ಅಣ್ಣ ಮತ್ತು ಟೀಮ್ ವೈನಾಡ್ ರಾಯಲ್ ರೈಡರ್ಸ್ ಏನೋ ಒಂದು ಹಾಸ್ಪಿಟಾಲಿಟಿ ಕೊಟ್ಟರು, ಅದಂತೂ ಮೈಂಡ್ ಬ್ಲೋಯಿಂಗ್. ನಮಗೆ ಫುಡ್ ಅರೇಂಜ್ ಮಾಡಿ, ಪೆಟ್ರೋಲ್ ಬಂಕ್ ತೋರಿಸಿ, ಆಮೇಲೆ ಸ್ಟೇ ಎಲ್ಲಿ ಮಾಡಬೇಕು ಅಂತ ಈಚ್ ಆ್ಯಂಡ್ ಎವ್ರಿಥಿಂಗ್ ಇವರೇ ಪ್ಲ್ಯಾನ್ ಮಾಡಿ ನಮಗೊಂದು ಒಳ್ಳೆ ಹಾಸ್ಪಿಟಾಲಿಟಿ ಕೊಟ್ಟರು. ನಾವು ಹೇಳ್ತೀವಲ್ಲ, ಅತಿಥಿ ದೇವೋ ಭವ ಅಂತ ಎಕ್ಸಾಕ್ಟ್ ಆಗಿ ನಿಂತಿದ್ರು ಅವರು. ಗೈಸ್, ನಾವು ಇವಾಗ ಇಲ್ಲಿಂದ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. Y3 ಅಂತ ಹೆಂಗಿದೆ ಅಂತಂದರೆ ಕಂಪ್ಲೀಟ್ ಬಂದಾಗಿರೋದ್ರಿಂದ ಒಬ್ಬ ಎಲ್ಲ ರೋಡಲ್ಲಿ ರೈಡ್ ಮಾಡೋಕ್ಕೆ ಲಿಟ್ರಲಿ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಅಷ್ಟು ಖುಷಿ ಆಗ್ತದೆ. ಈಗಲೂ ಅಷ್ಟೇ ಸೆಂಟರ್ ರೋಡಲ್ಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಇಲ್ಲೂ ಖಾಲಿ, ಇಲ್ಲೂ ಖಾಲಿ, ಇಲ್ಲಿ ಇದು ಏನಕ್ಕೆ ಸ್ಟ್ರೈಕ್ ನಡೀತಿದೆ, ಇಬ್ಬರು ಎಕ್ಸ್ಪೈರ್ಡ್ ಆದರು ಅಂತ ಹೇಳ್ತಾ ಇದ್ನಲ್ಲ, ಆನೆ ತುಳಿದ್ಬಿಟ್ಟು ಅದರದ್ದು ಫೋಟೋ ಹಾಕಿದ್ದಾರೆ. ಜಸ್ಟ್ ತೋರಿಸ್ತೀನಿ ನಿಮಗೆ. ತುಂಬ ಚಿಕ್ಕ ಚಿಕ್ಕ ಹುಡುಗರು, ತುಂಬ ಚಿಕ್ಕ ಚಿಕ್ಕ ಹುಡುಗರು ನೋಡಿದ್ರೇ ಬೇಜಾರಾಗ್ತದೆ. ರೆಸ್ಟ್ ಇನ್ ಪೀಸ್, ಏನು ಹೇಳೋಕ್ಕಾಗಲ್ಲ. ಇದು ಕಾರಣಕ್ಕಾಗಿ ಇವಾಗ ಒಂದು ಸ್ವಲ್ಪ ಬಂದಿದೆ ಅಷ್ಟೇ. ಓಕೆ ಗೈಸ್, ನಮ್ಮದು ಪ್ಲ್ಯಾನ್ ಏನಂತಂದರೆ ನಾವೇ ಫಸ್ಟ್ ಬೇಗ ಹೋಗ್ಬಿಡೋಣ. ಅಟ್ಲೀಸ್ಟ್ ನಾವು ರೆಸಾರ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಬೇಗ ಬಿಡ್ತಾ ಇದ್ದೀವಿ. ಇವಾಗ ಪ್ಲ್ಯಾನ್ ಬಂದು ಊಟ ಮಾಡೋಣ ಅಂತ. ನಿನ್ನೆಯಿಂದ ಊಟ ಹೆಂಗೆ ಸಿಗ್ತಾಯಿದೆ ಅಂತಂದರೆ ಫುಲ್ಲು ಸ್ವೀಟು. ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದ್ದೀವಿ, ಪೆಪ್ಪರ್ ಚಿಕನ್ ಆರ್ಡರ್ ಮಾಡಿದ್ದೀವಿ, ಖಾರ ಬೇಕು ಅಂತ. ಬಟ್ ಅದು ಎಷ್ಟು ಸ್ವೀಟಾಗಿತ್ತು ಅಂತಂದರೆ ಚಿಲ್ಲಿ ಚಿಕನಾ ಅಂತ ಒಳ್ಳೆ ಗೋಬಿ ತಿಂದಂಗೆ ಅನ್ನಿಸ್ತಾಯಿತ್ತು. ಅದಕ್ಕೆ ರೋಡ್ ಸೈಡಲ್ಲಿ ಯಾವುದಾದ್ರೂ ಊಟ ಸಿಕ್ಕಿದ್ರೆ ನೋಡೋಣ. ತುಂಬ ಹೊಟ್ಟೆ ಸಿದ್ದಿದೆ, ಹೋಟೆಲ್ ನೋಡೋಣ ಬೇಗ ಎಲ್ಲಿ ಸಿಗುತ್ತೆ ಅಂತ. 1 2 3 ಗೋ. ಸಿಗ್ಬೋದಾ? ಒಳಗಡೆ ಸಿಗ್ಬೋದಾ? ಓಪನ್ ಇದೆಯಾ? ಊಟ ಆಯ್ತಾ? ಕಾಣೋದಿಲ್ವಾ ಬೋರ್ಡು? ಅಂಕಲ್ ಬೇರೆ ಹೊಡಂಗಿಂದ ಮುಂಬಲ್ ಗಿಟ್ಟು. ಓಕೆ, ಸರ್ಚಿಂಗ್ ಫಾರ್ ಎ ಫುಡ್. ಕೇರಳದಲ್ಲಿ ಬಂದು ಲಾಕ್ ಆಗಿಬಿಟ್ಟು ಊಟ ಹುಡುಕ್ತಾ ಇದ್ದೀವಿ. ಏನು ಹೇಳಿ, ಒಳ್ಳೆ ಕತೆ. ಮಿನಿಮಮ್ ಅಂದರೂ ಒಂದು 5 ರಿಂದ 6 ಹೋಟೆಲ್ ನಿಲ್ಲಿಸಿ ಕೇಳಿದ್ದೀನಿ. ಅದು ಬ್ಲಾಗ್ ಮಾಡಿಲ್ಲ, ಕೇಳಿ ನನಗೆ ಬೇಜಾರಾಗ್ಬಿಡ್ತು. ಇದೆಯಾ ಊಟ ಇದೆಯಾ ಅಂತ. ಅವ್ರು ಲಿಟ್ರಲಿ ಹೆಂಗೆ ಹೇಳ್ತಾರೆ ಗೊತ್ತಾ, ಭಿಕ್ಷಕರ ಥರ ಹೇಳ್ತಾರೆ, ಮುಂದೆ ಹೋಗಿ ಅಂತ. ಏನು ಸ್ವಾಮಿ, ಅಲ್ಲ ನಮ್ಮನ್ನೆಲ್ಲ ಯಾರು ಅಂತ ತಿಳ್ಕೊಂಡಿದ್ದೀರಾ ನೀವು? ನಾವೆಲ್ಲ ಗೌರವಿಸೋ ತರ ಕಾಣಿಸೋದೇ ಇಲ್ವ ನಿಮ್ ಕಣ್ಣಿಗೆ? ಅಲ್ಲ ನಮ್ಮನ್ನೆಲ್ಲ ಏನು ಅನ್ನ ಕಂಡಿದವರು ಅಂತ ತಿಳ್ಕೊಂಡಿದ್ದೀರಾ ನೀವು? ಅಂಕಲ್ ಹತ್ರ ಕೇಳೋಣ ಸ್ವಲ್ಪ. ಅಂಕಲ್, ಹೋಟೆಲ್ ಓಪನ್ ಇಂಡ? ಹೋಟೆಲ್ ಎവിടെ ಹೆಂಗೆ? ಎത്ര കിലോമീറ്റർ ഉണ്ട്? 3 ಅಲ್ಲೇ? ಓಕೆ, 3 kilometers ಅಂದರೆ ನಿಯರ್ ಬೈ ರೆಸಾರ್ಟ್ ಹತ್ರನೇ. ಅಲ್ಲಿ ಟೂರಿಸ್ಟ್ ಬರ್ತಾರಲ್ಲ, ಯಾವುದಾದ್ರೂ ಅಂಗಡಿ ಹೋಟೆಲ್ ಓಪನ್ ಇರ್ಬೋದು. ಬನ್ನಿ ನೋಡೋಣ. ಉದ್ದಕ್ಕೆ ಬಳೆ ತೋಟ ಹಾಕಿದ್ದಾರೆ ನೋಡಿ. ಮೈಸೂರಾ? ಹೋಟ್ಲ್ ಎಲ್ಲಾದ್ರೂ ಇದೆಯಾ? ಕಂಪ್ಲೀಟ್ ಅಲ್ಲ, ರಾಂಗ್ ಟೈಮಲ್ಲಿ ಪ್ಲಾನ್ ಮಾಡಿದ್ದೀವಿ ನಾವು. ಅಲ್ಲ, ನೀವು ಯಾವ ಕಡೆ ಹೋಗ್ತಿದ್ದೀರಿ ಹೇಳಿ? ಕಾಲ್ಪೇಟ ರೂಮ್ ಮಾಡ್ತೀರಲ್ಲ, ಕಾಲ್ಪೇಟ ಹತ್ರ ಓಪನ್ ಇದೆ. ಹಾಂ, ನೀವು ಸ್ಟ್ರೇಟ್. ಹಾಂ, ಅಷ್ಟೇ ಅಲ್ಲ, ಯಪ್ಪ ಅಣ್ಣಂಗೆ ಕಾಲಿಗೆ ಬಿದ್ದು ಒಂದು ಊಟ ಮಾಡ್ಕೊಬಿಡೋಣ. ಓಕೆ ಗೈಸ್, ಹೋಟೆಲ್ ಸಿಕ್ಕಿದೆ ಫೈನಲಿ ಆಫ್ಟರ್ ಎ ಲಾಟ್ ಆಫ್ ಸರ್ಚ್. ನೋಡೋಣ ಏನಿದೆ ಅಂತ. ದೇವ್ರೆ, ಬಿರಿಯಾನಿ ಇದ್ದರೆ ಸಾಕು. ಏನಿದೆ? ಓ ನೈಸ್.
ಸೊ ಆಫ್ಟರ್ ಅ ಮಲ್ಟಿಪಲ್ ಸರ್ಚ್ ಫೈನಲಿ ಸಿಕ್ಕಿದೆ. ಸಿಗೋ ಗಂಟೆ ಹೆಂಗೆ ಅನ್ನಿಸ್ತಿತ್ತು ಗೊತ್ತಾ, ಊಟ ಸಿಕ್ಕೋದು ಸಾಕು ಅಂತ. ಹೋಟೆಲ್ ನೋಡ್ದಂಗೆ ಬಿರಿಯಾನಿ ಕೊಡಿ ಅಂತ. ಬಟ್ ಬಿರಿಯಾನಿ ಇಲ್ಲ, ವೈಟ್ ರೈಸ್ ಇದೆ. ಅನ್ನದಾತೋ ಸುಖೀ ಭವ. ಓಕೆ ಬಾಯ್ മോളോ. മോളുടെ പേരെന്താ? ನಂದಿತಾ. ಬಾಯ್ ಬಾಯ್. ಥ್ಯಾಂಕ್ಸ್ ಆಂಟಿ. ಬೇರ ಊಟ ಮಾಡೋಗಿ ಒಬ್ರು ಸಿಕ್ಕಿದ್ರು. ಅವರು ಒಂದು ಪ್ಲೇಸ್ಗೆ ಗೂಗಲ್ ಮ್ಯಾಪ್ ಹಾಕ್ಕೊಟ್ರು. ನಾವು ರೆಸಾರ್ಟಿಂದ ಸ್ವಿಮ್ಮಿಂಗ್ ಪೂಲಲ್ಲಿ ಇಂದ ಒಂದು ಪ್ಲೇಸ್ ಕಾಣುತ್ತೆ, ಬ್ಯಾಕ್ ವಾಟರ್ಸ್. ಆ ಬ್ಯಾಕ್ ವಾಟರ್ಸ್ಗೆ ಹೋಗ್ತಾ ಇದೀವಿ ಇವಾಗ. ಅಪ್ಪ ಹೊಟ್ಟೆ ಹಸು ಅನ್ನೋದು ಏನು ಅಂತ ಇವತ್ತು ಗೊತ್ತಾಯ್ತು ನನಗೆ. ಅನ್ನೋದು ಋಣ ಇದೆ ಅಲ್ಲ, ಎಲ್ಲಿ ನಮಗೆ ಋಣ ಇರುತ್ತೆ ನಾವು ಅಲ್ಲೇ ತಿನ್ನೋಕ್ಕಾಗೋದು. ಎಷ್ಟು ಹೋಟೆಲ್ ಕೇಳ್ದೋ ಫೈನಲಿ. ಗೈಸ್ ಇವಾಗ ಹೋಗ್ತಿರೋದು ಫೋಟೋ ನೋಡಿದೆ, ಸಖತ್ತಾಗಿದೆ ಬ್ಯಾಕ್ ವಾಟರ್ಸ್. ಅದು ಅಲ್ಲಿ ಪಬ್ಲಿಕ್ ಎಂಟ್ರಿ ಇಲ್ಲ ಅಂತೆ, ಬಟ್ ಇವ್ರಿಗೆ ಪರಿಚಯ ಇದ್ರು ಯಾರೋ ಕೇರಳದವರೇ, ಅವ್ರು ಹೋಗಿ ಬಂದಿದ್ದಾರಂತೆ. ಸೊ ಹಂಗೆ ನಮಗೊಂದು ಲೊಕೇಶನ್ ಕಳಿಸಿ ಆ ಪ್ಲೇಸಿಗೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಹೋಗಿ ಅಂತಂದರು. ಲೆಟ್ಸ್ ಗೋ, ನೋಡೋಣ. ಓಕೆ ಫೈನಲಿ ವಿ ಗಾಟ್ ದ ರೂಟ್. ಈ ಪ್ಲೇಸಸ್ ಅಷ್ಟು ಆ್ಯಕ್ಸಸ್ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಇವ್ರಿಗೆ ಲೋಕಲೇಟ್ಸು. ಐ ಮೀನ್ ಟೂರಿಸ್ಟ್ಗೆ ಅಷ್ಟು ಆ್ಯಕ್ಸಸ್ ಇಲ್ಲ ಅಂತ. ಚೆನ್ನಾಗಿದೆ ಅಂತೆ ಪ್ಲೇಸ್, ನೋಡೋಣ ಬನ್ನಿ ಹೆಂಗಿದೆ ಅಂತ. ಹೆಂಗಿದೆ ನೋಡಿ, ಫುಲ್ಲಿ ಮೌಂಟೇನ್ಸು, ಅದರ ಕೆಳಗಡೆ ರಿವರ್ ಅಲ್ವಾ ಇದು, ಬ್ಯಾಕ್ ವಾಟರ್ ಅಂತ ಅನ್ಕೋತೀನಿ. ಎಂಟ್ರಿ ಅಂತ ಹಾಕಿದ್ದಾರೆ. ವಾವ್, ಬ್ಯೂಟಿ ಮೆನ್. ಏನಿದೆ ನೋಡಿ ಪ್ಲೇಸು, ಸಕ್ಕತ್ತಾಗಿದೆ. ಲವ್ಲಿ ಮ್ಯಾನ್. ಒಳ್ಳೆ ನಂಗೆ ಹೆಂಗೆ ಕಾಣಿಸ್ತಿದೆ ಗೊತ್ತಾ, ಮೂವಿದು ಗ್ರಾಫಿಕ್ಸ್ ಆ್ಯಂಗಲ್ ಇದೆಲ್ಲ, ಆ ಥರ ಕಾಣ್ತಾ ಇದೆ ಇದು. ಗೈಸ್ ಏನಿದೆ ಅಂತಂದರೆ ಅಮೇಝಿಂಗ್ ಆಗಿದೆ. ನೋಡ್ತೀರಾ ವ್ಯೂ? 1 2 3 ಗೋ. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವು ಬಂತು ನೋಡು. ಹುಣ್ಣಿಮೆ ಮಗಳೋ ತಂಪಿನ ತವರೋ, ಚೆಲುವಿಗೆ ನಿಧಿಯೋ ಒಲವಿನ ಸುದೆಯೋ, ನೀನಿಲ್ಲದೆ ಈ ಕಂಗಳು ಮಂಜಾದವು. ಓ ನಲ್ಲ